ಚೇತನ್ ಅಹಿಂಸಾ ಅವ್ರ ಬಗ್ಗೆ ಗೊತ್ತು. ಯಾವ ರೀತಿ ಅಂತ ಹೇಳಿದ್ರೆ ಸದಾ ಒಂದಿಲ್ಲೊಂದು ವಿವಾದಗಳಿಗೆ ಎಡೆಯಾಗ್ತಾ ಇರ್ತಾರೆ. ಏನೇನೋ ಮಾತಾಡಿಬಿಟ್ಟು ವಿವಾದಕ್ಕೆ ಸಿಲುಕು ಹಾಕೊಳ್ತಾ ಇರ್ತಾರೆ. ಯಾಕಂದರೆ ಮೊನ್ನೆ ಅಣ್ಣವರ ಸ್ಮಾರಕದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತಾಡಿ ಯಾವ ರೀತಿ ವಿವಾದಕ್ಕೀಡಾದರು ಅನ್ನೋದು ಕೂಡ ಗೊತ್ತು. ಅದಾದಮೇಲೆ ಕ್ಷಮೆ ಯಾಚಿಸ್ತಾರೆ, ಅದಾದಮೇಲೆ ಇಲ್ಲ ಅಂತಾರೆ. ಹೀಗೆ ಸದಾ ಒಂದಿಲ್ಲೊಂದು ವಿವಾದಗಳಲ್ಲೇ ಸದ್ದು ಸುದ್ದಿ ಮಾಡುವಂತಹ ನಟ ಚೇತನ್ ಅಹಿಂಸಾ ಅವರು ಈಗ ಹೊಸ ಪಕ್ಷ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ. ಅದರ ಜೊತೆಗೆ 2028ಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭ್ಯರ್ಥಿಗಳು ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಚೇತನ್ ಅಹಿಂಸಾ ಅವರು ಹೇಳ್ತಾರೆ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಭ್ರಷ್ಟ. 2028ಕ್ಕೆ ಹೊಸ ಪಕ್ಷವನ್ನು ಕಟ್ಟಿ 224 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇನೆ. ನಟ ಚೇತನ್ ಅಹಿಂಸಾ ಅವರು ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ನಾವು ಅವರ ಹೋರಾಟದ ಬಗ್ಗೆ ಖಂಡಿತವಾಗ್ಲೂ ಕೂಡ ಮಾತಾಡಲ್ಲ. ಯಾಕಂದರೆ ಒಳ್ಳೆ ರೀತಿ ಹೋರಾಟ ಮಾಡಿದ್ದಾರೆ, ದಲಿತರ ಪರ ನಿಂತ್ಕೊಂಡಿದ್ದಾರೆ, ಒಂದಷ್ಟು ಜನರಿಗೆ ನ್ಯಾಯ ಕೊಡಿಸುವ ಕೆಲಸ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಒಂದೊಂದು ಸಲ ವಿಚಾರಗಳನ್ನು ತಿಳ್ಕೊಳ್ಳೋದೇನೂ ಕೂಡ ಚೇತನ್ ಅಹಿಂಸಾ ಅವರು ಮಾತಾಡ್ಬಿಡ್ತಾರಾ ಅನ್ನೋದು ಕೂಡ. ಯಾಕಂದರೆ ಅಣ್ಣವರ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತಾಡಿದ್ರು. ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಯಿತು. ನೋಡಿ, ಕರ್ನಾಟಕದಲ್ಲಿ ಆಡಳಿತ ನಡೆಸಿದಂತಹ ಯಾವುದೇ ರಾಜಕೀಯ ಪಕ್ಷಗಳು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಒತ್ತು ಕೊಟ್ಟಿಲ್ಲ. ಬರೀ ಬೆಂಗಳೂರಿಗೆ ಒತ್ತು ಕೊಟ್ಟು ಈ ಭಾಗದ ಜನರಿಗೆ, ಯುವಕರಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ನಟ ಚೇತನ್ ಅಹಿಂಸಾ ಅವರು ಹೇಳಿರೋದು. ದೇಶದಲ್ಲಿ ಈಗಿರುವಂತಹ ಎಲ್ಲ ರಾಷ್ಟ್ರೀಯ ಹಾಗೆ ಪ್ರಾದೇಶಿಕ ಪಕ್ಷಗಳು ಸ್ವಂತ ಹಿತಾಸಕ್ತಿಗೆ ರಾಜಕೀಯ ಮಾಡ್ತಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಂವಿಧಾನದ ಆಶಯವನ್ನು ಮರೆತಿದೆ. ಚೇತನ್ ಅಹಿಂಸಾ ಅವರು ದೂರಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿ ಮುಂಬರುವಂತಹ 2028ರ ವಿಧಾನಸಭಾ ಚುನಾವಣೆಯಲ್ಲಿ 824 ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇನೆ, ಸ್ಪರ್ಧೆ ಮಾಡ್ತೀವಿ. ಯಾಕಂದರೆ ಈಗಿರುವಂತಹ ಎಲ್ಲ ಪಕ್ಷಗಳು ಕೂಡ ಭ್ರಷ್ಟಾಚಾರದಿಂದ ಕೂಡಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಪ್ರವಾಸಿ ಮಂದಿರದಲ್ಲಿ ಅವರು ಮಾತಾಡ್ತಾರೆ, ಕಾರ್ಯಕರ್ತರೊಂದಿಗೆ ಸಭೆ ನಡೆಸ್ತಾರೆ. ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಯಾವುದೇ ರಾಜಕೀಯ ಪಕ್ಷಗಳು ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಮಾಡಿಲ್ಲ, ಕಲ್ಯಾಣ ಕರ್ನಾಟಕದ ಕಡೆಗೆ ಬಂದು ನೋಡಿಲ್ಲ. ಬರೀ ಬೆಂಗಳೂರು ಬೆಂಗಳೂರು ಅಂತಾರೆ. ಬರೀ ಆ ಭಾಗದ ಜನರಿಗೆ ಎಲ್ಲವನ್ನ ಕೂಡ ದೊರಕಿಸ್ಕೊಡ್ತಾರೆ. ಬಂದು ನೋಡಿ ಈ ಭಾಗದ ಜನರು ಎಷ್ಟರ ಮಟ್ಟಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ, ಯುವಕರಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಇದರಿಂದ ಜನ ರೋಸ್ ಹೋಗಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ರಾಜ್ಯದ ಎಲ್ಲ 224 ಕ್ಷೇತ್ರದಲ್ಲಿ ಓಡಾಡಿಬಿಟ್ಟು ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯುವ ದಲಿತ ಸಂಘ, ಬಹುಜನ ಸಂಘ, ಕಾರ್ಮಿಕ ಸಂಘ, ಭ್ರಷ್ಟಾಚಾರ ವಿರೋಧಿ ಸಂಘ, ಪರಿಸರವಾದಿ ಸಂಘ, ರೈತ ಸಂಘ, ಮಹಿಳಾ ಸಂಘ ಎಲ್ಲರ ಜೊತೆಗೆ ಕರ್ನಾಟಕದಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡಿ ಮುಂಬರುವಂತಹ ಚುನಾವಣೆಯಲ್ಲಿ ಸಂವಿಧಾನದ ಶಕ್ತಿಯನ್ನು ಕಟ್ಟಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈಗಿರುವಂತಹ ನಾಯಕರು ಈ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಕೆಲಸ ಮಾಡ್ತಾ ಇಲ್ಲ. ಈಗಿರುವಂತಹ MLAಗಳಿರಬಹುದು, MP ಗಳು ಯಾರಿಗೂ ಕೂಡ ದೂರದೃಷ್ಟದ ಚಿಂತನೆ ಇಲ್ಲ. ಎಲ್ಲ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಯಾರ ಮನಸ್ಸಲ್ಲೂ ಕೂಡ ಇಲ್ಲ. ಎಲ್ಲವನ್ನೂ ವ್ಯಾಪಾರ ದೃಷ್ಟಿಯಿಂದಲೇ ನೋಡ್ತಾ ಇದ್ದಾರೆ. ದೇಶದಲ್ಲಿ 3000 ರಾಜಕೀಯ ಪಕ್ಷಗಳು ಸಂವಿಧಾನದ ಮೂಲ ಆಶಯವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಮುಂಬರುವಂತಹ 2028ಕ್ಕೆ ಹೊಸ ಪಕ್ಷವನ್ನು ಕಟ್ಟಿ 224 ಕ್ಷೇತ್ರದಲ್ಲೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗುತ್ತೆ. ಅದು ನನ್ನ ಗುರಿ. ನಾನು ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಯುವಕರನ್ನು ಸಂಘಟನೆ ಮಾಡ್ತೇನೆ. ಎಲ್ಲ ಕಡೆಗಳಲ್ಲೂ ಕೂಡ ನನಗೆ ಉತ್ತಮ ಪ್ರತಿಕ್ರಿಯೆ ದೊರೀತಾ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಚೇತನ್ ಅಹಿಂಸಾ ಅವರ ಹೊಸ ಪಕ್ಷ ಕೂಡ ಉದಯ ಆಗುತ್ತೆ. ಸೊ ಯಾವುದೇ ಪಕ್ಷ ಬಂದರೂ ಕೂಡ ಒಬ್ಬ ಯುವಕರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಅನ್ನೋದು ಕೂಡ ನಮ್ಮ ಆಶಯ. ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಚೇತನ್ ಅಹಿಂಸಾ ಅವರು, 1000ಕ್ಕೆ ಅವರು ಕೂಡ ಒಬ್ಬರು ಅನ್ನೋ ರೀತಿ ಆಗ್ತಾರಾ ಅಥವಾ ಏನಾದರೂ ಬದಲಾವಣೆ ಮಾಡಿ ತೋರಿಸ್ತಾರಾ? ಕಾದು ನೋಡಬೇಕು.